ಮಾಡೋದು ಮಾಡ್ಕೊಂಡ್ಲಿ ಸರ್. ಅವ್ರವ್ರು ಈಗ RCB ಫ್ಯಾನ್ ಇದ್ದಾರೆ, ಆ ಫ್ಯಾನ್ಗಳಿಗೆ ನಾವು ತಣ್ಣೀರು ಹೆಚ್ಚಕ್ಕಾಗಲ್ಲ. ಒಂದ್ ದಿವಸ ಬಿಟ್ಟು ಟೈಮ್ ಕೊಟ್ಟು ಮಾಡಿದ್ರೆ ನಮ್ಮಂತ 11 ಮಕ್ಕಳ ಜೀವ ಉಳಿತೈತಲ್ವಾ? ಅದು ನಮ್ಗೆ ಗೊತ್ತಾಗ್ತೈತೆ, ನಿಮ್ಗೆ ಗೊತ್ತಾಗ್ತೈತೆ, ಅವ್ರಿಗೆ ಗೊತ್ತಾಗ್ಲಿಲ್ವಾ? ಇಷ್ಟು ಕ್ರೌಡ್ ಸೇರುತ್ತೆ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ. ಇದೇ ರೋಡಲ್ಲಿ ಜನಗಳು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿತ್ತಲ್ವಾ, ನೋಡಿದ್ರಲ್ವಾ? ಇಮ್ಮಿಡಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಅವರಿಗೂ ಗೊತ್ತಾಗ್ತಿತ್ತಲ್ವಾ? ಯಾಕೆ ಗೊತ್ತಾಗಿಲ್ಲ, ಯಾಕೆ ಮಾಡಲಿಲ್ಲ? RCB ಕಪ್ ತಗೊಂಡು ನಮ್ಮಂತ ಮಕ್ಕಳು ಪ್ರಾಣ ತಗೊಂಡ್ರಲ್ಲ, ಪ್ರಾಣ ಹೋಯ್ತಲ್ಲ. ಈಗ ಅದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ, ಯಾರು? ಈಗ ನಮ್ಮನ್ನ ಮುಂದೆ ಯಾರು ನೋಡ್ಕೊಂತಾರೆ? ಇವ್ರೇನೋ ಕೊಟ್ಟು ನಮಗೇನೋ ಕೊಟ್ಟು ಇದು ಮಾಡ್ತಾರೆ, ಅದು ನಮ್ಮ ಜೀವನ ಪೂರ್ತಿ ಬರುತ್ತಾ? ನಮ್ಮ ಜೊತೆ ನಮ್ಮನ್ನ ನೋಡ್ಕೊಳ್ಳುತ್ತಾ? ಅದು ಏನಾರು ನೋಡ್ಕೊಳುತ್ತಾ ಹೇಳಿ? ಅದನ್ನೇನಾರು ನೋಡ್ಕೊಳುತ್ತಾ ನಮ್ಮನ್ನ? ನಮ್ಮ ಮಗ ಇದ್ರೆ ನೋಡ್ಕೊಂತಿದ್ನಲ್ವ, ನಮ್ಮ ಮಗ ಇದ್ರೆ ಸಾಕ್ತಿದ್ನಲ್ಲ. ಎಲ್ಲರಿಗೂ ಅವ್ರವ್ರ ಮಕ್ಳು ಸಾಕೇ ಸಾಕ್ತಾರೆ. ಏನೋ ಒಂದು ಆಸೆ ಇಟ್ಕೊಂಡು ಓದಿಸ್ತೀವಿ, ಬೆಳೆಸ್ತೀವಿ, ಏನೋ ಒಂದು ಇಟ್ಕೊಂಡು ಇರ್ತೀವಲ್ಲ. ಸರ್ಕಾರ ಕೂಡ ಪಶ್ಚಾತ್ತಾಪ ವ್ಯಕ್ತಪಡಿಸಿದೆ, ಆಗ್ಬಾರ್ದಿತ್ತು ಇಂಥದೊಂದು ಘಟನೆ. ಅವರಿಗೂ ಗೊತ್ತಾಯ್ತು. ಇದು ಮೊದಲೇ ಯಾಕೆ ಯೋಚನೆ ಮಾಡಬಾರ್ದಿತ್ತು ಅಂತ ನಾವು ಕೇಳ್ತಿದ್ವಿ. ಈಗ ಇದಕ್ಕೆ ನ್ಯಾಯ ಎಲ್ಲಿದೆ? ನಮ್ಮಂತ ಮಕ್ಳು ಪ್ರಾಣ ತಂದು ಕೊಡ್ತಾರ? ಲಾಸ್ಟ್ ಎಂಡ್ವರೆಗೂ ನನ್ನನ್ನು ಎತ್ಕೊಂಡೋಗಿ ಮನೆಗೆ ಬಿಟ್ಟು ನಾವು ಎದ್ದು ತಿರುಗಾಡದೇ ಇರೋ ಪರಿಸ್ಥಿತಿನಲ್ಲೂ ನಮಗೆ ಹೆಲ್ಪ್ ಮಾಡಿ ಅವ್ರಿಗಂತ ಹೇಳಿ ಎಲ್ಲ ರೀತಿನಲ್ಲೂ ಸಹಾಯ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಾನೊಬ್ಬ ಅಥವಾ ರಾಜಕೀಯ ಅಂತೇಳಿ ಬಂದಿಲ್ಲ ಅವರು. ಅಲ್ಲಿ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲೇ ನೋಡಿದ್ದೀನಿ. ನಾನು ಹೇಳಿದ್ದೀನಿ, ಅವ್ರ ತಂದೆ ತಾಯಿಗಳು, ಕೆಲವೊಂದು ತಂದೆ ತಾಯಿಗಳು ಸರ್ಗಳು ಮಾಡಿರೋದನ್ನ ಹೇಳಿದ್ದಾರೆ ಅವರು. ಅದಕ್ಕಿಂತ ನಾನು ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಅವತ್ತಿನ ಘಟನೆ ಬಗ್ಗೆ ನೀವೇನು ಹೇಳ್ತೀರಿ? ಯಾವ ರೀತಿ ತಿಳ್ಕೊಂಡ್ರಿ, ಹೆಂಗಾಯ್ತು, ಏನ್ ಹೇಳ್ತೀರಿ? ಒಟ್ಟಾರೆ ಘಟನೆ ಏನಾದ್ರು ಕ್ರಮ ಕೈಗೊಂಡಿದ್ರೆ ನಿಮ್ಮ ಮಗ? ಕ್ರಮ ಕೈಗೊಳ್ಳೋದು ಎಲ್ಲ ಅವ್ರ ಕೈಲೇ ಇತ್ತು ಸರ್, ಎಲ್ಲ ಅವ್ರ ಕೈಲೇ ಇತ್ತು. ಯಾರೇನು ಇಲ್ಲಿ ಚಿಕ್ಕ ಮಕ್ಳು ಯಾರು ಇಲ್ಲ. ನೀವು ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ ಅಂತ, ಅವ್ರಿಗೂ ಗೊತ್ತಿದೆ ಅವ್ರು ಏನಾಯ್ತು. ಇವಾಗ ಅವ್ರಿಗೂ ಪಶ್ಚಾತ್ತಾಪನೂ ಆಗ್ತಾ ಇದೆ. ನಾವು ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾವು ಹೇಳಿದ್ರೆ ಇಲ್ಲಿ ಬೇರೆ ಥರ ಆಗುತ್ತೆ. ಅವರು ಎಲ್ಲರಿಗೂ ಫ್ಯಾಮಿಲಿ, ಮನೆ, ಮಕ್ಕಳು ಎಲ್ಲರಿಗೂ ಇದ್ದಾರೆ. ನನಗೆ ಸಪೋಸ್ ನನಗೆ ಮಾನವೀಯತೆ ದೃಷ್ಟಿಯಿಂದ ಬಂದ್ಕೊಂಡು ನನಗೆ ಸಾಂತ್ವನ ಹೇಳಿದ್ದಾರೆ. ಅವತ್ತು ಮಾನವೀಯತೆ ದೃಷ್ಟಿಯಿಂದ ನನಗೆ ಹೆಲ್ಪ್ ಮಾಡಿದ್ದಂತ ಪುಣ್ಯಾತ್ಮರು, ಇವರಿಗೆ ನಾನು ಎಷ್ಟು ಚಿರಋಣಿ ಆದ್ರೂ ತಪ್ಪು. ನಾನು ತುಂಬ ಅಶೋಕ್ ಸರ್ ಇರ್ಬೋದು, ಅಲ್ಲಿ ಎಲ್ಲರಿಗೂ ನನ್ನ 2 ನಿಮಿಷ ಸರ್ ಇರೋದು 2 ನಿಮಿಷಕ್ಕೆ ಎಷ್ಟು ಜನಕ್ಕೆ ಕಾಲ್ ಮಾಡಿ ಏನೇನು ವ್ಯವಸ್ಥೆ ಮಾಡಿದ್ರು ಅಂತ ಅಲ್ಲಿದ್ದ ಅಷ್ಟು 11 ಫ್ಯಾಮಿಲಿಯವ್ರಿಗೂ ಕೇಳಿ ನೋಡಿ ಅವ್ರು ಎಷ್ಟು ಮಾಡಿದ್ರು ಅಂತ. 11 ಫ್ಯಾಮಿಲಿ ಕೇಳಿ ನೋಡಿ ಮಾಧ್ಯಮದವ್ರು. ಅವರು ಇಲ್ಲಿ ರಾಜಕೀಯವಾಗಿ ಬಂದಿಲ್ಲ, ರಾಜಕೀಯವಾಗಿ ಬಿಂಬಿಸ್ಬೇಡಿ ನೀವು. ಅವ್ರು ಮಾನವೀಯತೆ ದೃಷ್ಟಿಯಿಂದ ಬಂದ್ಬಿಟ್ಟು ಅಲ್ಲಿ 11 ಫ್ಯಾಮಿಲಿ ಕೇಳಿ ಅಲ್ಲಿದ್ರು ಯಾರ್ಯಾರಿಗೆ ಏನೇನು ಮಾಡಿದ್ರು ಅಂತ ಇವರು ಅಲ್ಲೇ ಇದ್ದು ಹೇಳಿದ್ದಾರೆ. ನನಗೆ ಒಬ್ಬನೇ ಮಾಡಿಲ್ಲ, ಅವರು ಬಂದು ಕೇಳ್ಕೊಂಡ್ರು. ಎಲ್ಲರಿಗೂ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ರು. ಏನ್ ನಿಮ್ ನೋವು ಯಾರು ಇದು ಮಾಡಕ್ಕಾಗಲ್ಲ ಆದ್ರೂ ನಂಗೆ ಏನು ಹೇಳಲಿ, ಎಲ್ಲ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಂದ್ರೆ ಇವರು ಮಾನವೀಯತೆ ದೃಷ್ಟಿಯಿಂದ ನನಗೆ ಮಾಡಿದ ಒಂದು ಹೆಲ್ಪ್ ಮಾಡಿರೋದು. ಇದಕ್ಕೋಸ್ಕರ ನನ್ನ ಮಾನವೀಯತೆ ದೃಷ್ಟಿಯಿಂದ ನನ್ನ ಒಂದು ನೋವನ್ನ ನೋಡಿ ನನಗೆ ಸಾಂತ್ವನ ಹೇಳಕ್ ಬಂದಿರಿ. ಇಲ್ಲಿ ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಅವರು ಮಾನವೀಯತೆ ದೃಷ್ಟಿಯಿಂದ ನನಗೆ ಇಲ್ಲೆಲ್ಲ ಅಲ್ಲಿ ಹಾಸ್ಪಿಟಲಿಂದ ಹಿಡಿದು ನನ್ನ ಮನೆಗೆ ಹಳ್ಳಿ ನನ್ನ ಹುಟ್ಟೂರಿಗೆ ಹೋಗೋವರೆಗೂ ಇವರು ತುಂಬ ಅಂದರೆ ಇವರಿಗೆ ಮಾಡಿರೋ ಒಂದು ಹೆಲ್ಪನ್ನ ನಾನು ಮರೆಯೋಕ್ಕಾಗಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.